ಕುಂತಾಗ ಭಾಳ ಕಷ್ಟ ಬಿಟ್ಟಿದ್ರಿ ನಾವು. ಮಳೆ ಹತ್ತಿತ್ತು, ಎಲ್ಲ ಬಿಸಿಲಾಗ ಮಳೆಯಾಗ ಚಳಿಯಾಗ ಕುಂತು ಹೊಸ ತಾಯಿ ಮಕ್ಕಳ ಗಂಡುಗಳನ್ನ ಎಲ್ಲರನ್ನ ಬಿಟ್ಟು ಸಂಸಾರ ಬಿಟ್ಟು ಬಂದು ಅಲ್ಲಿ ಕುಂತಿದ್ದೀರಿ ನಾಲ್ಕು ದಿನ. ಕೆಜಿ ತೊಗರಿ ಬೇಳೆ ತಗೊಳಕ್ ಹೋದ್ರ 200-150 ರೂಪಾಯಿ ಕೆಜಿ ತೊಗರಿ ಬೇಳೆ ಇದಾವ್ರಿ. ಅದ್ರ ಮುಂದೆ ಏನ್ ತಿನ್ನೋನ್ರಿ? 200 ರೂಪಾಯಿ ಕೆಜಿ ಒಳ್ಳೆ ಎಣ್ಣೆ ಆಗೈತಿ. ಇದಕ್ಕೆ ಏನ್ ಮಾಡೋರಿ ನಾವು ತಿಂಗಳ ಸರ್ಕಾರಕ್ಕೆ ನಾವು ಹೆಣ್ಮಕ್ಳಿಗೆ ದುಡ್ಡು ಪಗಾರ ಕೊಡ್ರಿ, ನಾವು ಗಂಡಂತ ಹಾಕ್ಬೇಡ್ರಿ, ದುಡ್ಡು ಪಗಾರ ಕೊಟ್ಟ ಕೈ ಮುಗಿದು ಹಾಕ್ತೀವಿ ನಾವು ನಿಮ್ಗೆ. ಸರ್ಕಾರಕ್ಕೆ ನಾವು ಏನು ದುಡ್ಡು ಕೊಡ್ರಿ, ನಮ್ಮ ದುಡ್ಡು ಪಗಾರ ಯಾರಿಗೂ ಕೊಡ್ಬೇಡ್ರಿ, ಪಗಾರ ಕೊಡ್ರಿ ನಮಗ ಈಗ ಹಲವಾರು ದಿನಗಳಿಂದ ಹೋರಾಟ ಮಾಡಿದ್ರು ಸರ ಸರ್ಕಾರ ನಮಗೆ ಗೊತ್ತಿಲ್ದಂಗನೆ ನಮ್ ಬೆನ್ನಿಗೆ ಚೂರಿ ಹಾಕಕತ್ತೈತಿ ಸರ. 9 ಕಾಂಪೋನೆಂಟ್ ಇದಕ್ ಬರ್ತಕ್ಕಂತ ಜುಜುಬಿ 100-50 ರೂಪಾಯಿ ಇರುವಂತ ಕಾಂಪೋನೆಂಟ್ಗಳು, 200-300 ಈ ತರ ಇರತಕ್ಕಂತ ಕಾಂಪೋನೆಂಟ್ ಗಳನ್ನ ಯಾರಿಗೂ ಗೊತ್ತಿರ್ಲಾರ್ದಂಗ 9 ಕಾಂಪೋನೆಂಟ್ ಗಳನ್ನ ದಿಢೀರ್ ಅಂತ ರದ್ದು ಮಾಡ್ಯಾರ ಸರ. ಈ ಹಿಂದೆ ಹೋದ ವರ್ಷ ಫೆಬ್ರವರಿಯಾಗ ಆಶಾ ಫೆಸಿಲಿಟೇಟರ್ ಅಂತಿದ್ವಿ, ಅವ್ರನ್ನು ಕೂಡ ಯಾವುದೇ ಒಂದು ಕ್ಲೂ ಕೊಡ್ಲಾರ್ದಂಗ ಇದ್ದಕ್ಕಿದ್ದಂಗ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದ್ರಿ ಸರ್. ಟೋಟಲ್ 1500ರಿಂದ 1600 ಫೆಸಿಲಿಟೇಟರ್ ಇದ್ದೀವಿ ನಾವು ಕರ್ನಾಟಕದಾಗ. ಇಂತ ಒಂದ್ ಕೆಲಸವನ್ನ ಮಾಡ್ತು. ಈಗ 4 ತಿಂಗಳಿಂದ ನಮಗ್ ಪೇಮೆಂಟ್ ಇಲ್ಲ ಸರ್. ಕೇಳಿದ್ರ ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರ. ಸರ್ಕಾರ ಯಾವ ರೀತಿ ಬಜೆಟ್ ಕಸುತ್ತೋ ಯಾವ ರೀತಿ ಇಲ್ಲೋ ನಮಗಂತ ಏನೋ ಅರ್ಥನ ಆಗ್ತಿಲ್ಲ. ಮತ್ತೆ ಪೇಮೆಂಟ್ ಯಾವಾಗ್ ಬಂತು ಯಾವಾಗ್ ಹೋತು, 1000 ರೂಪಾಯಿ ಏರ್ಸಿವಿ ಅಂತಾರ, ಬಟ್ ಅದನ್ನ ಯಾವ್ದು ನಮ್ ಕೈಗೂ ನಿಲ್ತಾ ಇಲ್ಲ ಸರ್. ಕೊಡೋದು 5000 ರೂಪಾಯಿ, ನಮ್ ಕೆಲಸ ಮಾಡ್ತಕ್ಕಂಥದ್ದು ನಾವು 50,000 ರೂಪಾಯಿ ಕೆಲಸ 24/7 ಒಳಗ. ಈ ಸುಡು ಬಿಸಿಲಿನೊಳಗ ಎಲ್ಲಿ ಕರೆದ್ರು ಹೋಗ್ಬೇಕು, ಏನ್ ಸರ್ವೆ ಹೇಳಿದ್ರು ಮಾಡ್ಬೇಕು. ಸರ್ವೆಗೆ ಎಷ್ಟು ಗೊತ್ತಾ ಸರ್? 1 ಮನಿಗೆ 50 ಪೈಸೆ ಆಯ್ತು ನಮ್ಗ. ಅಂತದ್ದು ನಾವು ಇರ್ಲಿ ಅಂತಂದು ನಮ್ಮ ಆರೋಗ್ಯ ಇಲಾಖೆ ಒಳಗ ಎಲ್ಲಾನು ಪ್ರತಿ ಒಂದ್ ಕೆಲಸನ ಅಚ್ಚುಕಟ್ಟಾಗಿ ಮಾಡೋರಂದ್ರ ಆಶಾ ಕಾರ್ಯಕರ್ತರು ಸರ್. ಅತಿ ತಳಮಟ್ಟದ ಕೆಲಸ ಮಾಡೋರಂದ್ರು ನಾವೇ. ಬಟ್ ನಮ್ಮಿಂದ ಸರ್ಕಾರ ಇಷ್ಟು ಕೆಲಸ ತಗೊಂಡ್ ತಾವೇ ಹೋಗ್ತೈತಿ, ಕೊರೋನಾದಾಗ ಇಷ್ಟೆಲ್ಲಾ ಮಾಡಿದ್ರಿ ಅಂತ. ಮತ್ತೆ ಪ್ರತಿ ಒಂದ್ ಮನಿ ಸರ್ವೆ ಇರ್ಬೋದು, ನಮ್ಮ ಆಶಾ ಕಾರ್ಯಕರ್ತರ ಮಾಡ್ತಾರಂತ ಹೊಗಳ್ತಾರ ಸರ್. ಹೊಗಳಿ ನಮ್ ಹೊಟ್ಟಿಗೆ ಏನು ಕೊಡ್ತಾ ಇಲ್ಲ ಸರ್ ಇವತ್ತಿನ ಮಿತಿಗೆ. ಈ ಒಂದ್ 5,000 ರೂಪಾಯಿ ಬರ್ತಕ್ಕಂತ ಪಗಾರದಾಗ ಜೀವನ ನಡೆಸೋದ ಕಷ್ಟ ಆಗೈತಿ. ಅಂತದ್ರೊಳಗ ನಾವ್ ಮಕ್ಕಳನ್ನ ಸಾಲಿ ಕಲ್ಸೋದ್ ಹೆಂಗ, ಶಿಕ್ಷಣ ಕೊಡ್ಸೋದ್ ಹೆಂಗ, ಯಾವ್ದು ನಮಗ ಸರಿಯಾಗಿ ನಿಲ್ತಾ ಇಲ್ಲ ಸರ್. ಪದೇ ನಾವು ಬೀದಿಗೆ ಇಳಿಬೇಕಾದ್ರ ಕಾರಣ ಈ ಸರ್ಕಾರ ಸರ್. ಸರ್ಕಾರ ನಮಗ್ ಸರಿಯಾಗಿ ಸಂಬಳ ಕೊಟ್ಟ, ನಾವು ವರ್ಷಕ್ಕ ಇಷ್ಟಂತ ನಮಗ್ ಜಾಸ್ತಿ ಮಾಡಿದ್ರ ನಾವು ಪದೇ ಬೀದಿಗೆ ಇಳಿಯುವಂತ ಅವಶ್ಯಕತೆ ನಮಗ್ ಇರುದಿಲ್ಲ ಸರ್. ಸರ್ಕಾರ ನಾವು ಈ ಹಿಂದ ಜನವರಿ ಒಳಗ ಹೋರಾಟ ಮಾಡಿದ್ವಿ ಸರ್. ಹೋದ ವರ್ಷ 2025ರಾಗ 7ನೇ ತಾರೀಕಿಂದ 10ನೇ ತಾರೀಕಿನೊಳಗ ಮಾಡಿದ್ರಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದಿನೇಶ್ ಗುಂಡೂರಾವ್ ಸರ್ ಸ್ಥಳಕ್ಕ ಬಂದು 10,000 ರೂಪಾಯಿ ನಿಮ್ಗ ಗೌರವಧನ ಕೊಡ್ತೀವಿ, NHM ನಿಮ್ಗ ಬೇರೆ ಬರ್ತೈತೆ ಅಂತ ಹೇಳಿ ಬಂದವರು ಇದುವರೆಗೂ ನಮಗ್ ಮಕಾನ ತೋರ್ಸಕತ್ತಿಲ್ಲ ಸರ್. ಅವ್ರು ಹಲವಾರು ಬಾರಿ ನಾವು ಇಲ್ಲೇ ಹೋದ ಆಗಸ್ಟ್ನಾಗೂ 4 ದಿನ ಹೋರಾಟ ಮಾಡಿದ್ವಿ ಸರ್. ನಮಗ ಬೆಂಚ್ ಮಾರ್ಕ್ ಅನ್ನುವಂತ ತಂದ್ರು. ದಿಢೀರ್ ಅಂತ ಕೆಲವು ಆಶಾ ಕಾರ್ಯಕರ್ತರನ್ನ ಜನಸಂಖ್ಯೆ ಆಧಾರಿತ ಅಂತ ಹೇಳಿ ತೆಗ್ಯಾಕ್ ಪ್ಲಾನ್ ಮಾಡಿದ್ರು. ಪದೇ ಹೇಳಾರ್ದನ್ನ ಈ ತರ ಬೆನ್ನಿಗೆ ಚೂರಿ ಹಾಕೋದ್ರಿಂದ ನಮಗ್ ಬಹಳ ಸಮಸ್ಯೆ ಆಗಾಕತ್ತೈತೆ ಸರ್. ಅವೆಲ್ಲದಕ್ಕೂ ಪರಿಹಾರ ಸಿಗ್ಬೇಕಂತ ಇವತ್ತು ನಾವು DC ಅವ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಬೇಕಂತ ಇಲ್ಲಿ ಬಂದೀವಿ. ಇವತ್ತ ಈ ಒಂದು ಬಾಕಿ ಇರುವಂತ ವೇತನ ಪಾವತಿಸೋದಿರ್ಬೇಕು, 10,000 ಬಿಡುಗಡೆಗೊಳಿಸೋದಿರ್ಬೇಕು, ಈ 9 ಕಾಂಪೋನೆಂಟ್ ಗಳನ್ನ ನಮಗ ಪುನಃ ಕೊಡೋದಿರ್ಬೋದು. ಆಮೇಲೆ ಇವರು ಕೊಡದೇ ಇದ್ರ, ಇನ್ನು ಮಾಡದೇ ಇದ್ರ ಇನ್ನು ಉಗ್ರವಾದ ಹೋರಾಟವನ್ನ ಜುಲೈ ಒಳಗ ಪ್ರತಿ ಒಂದು ಕೆಲಸನು ಬಂದಿಟ್ಟು ಯಾವ್ದೇ ಒಂದು ನಾವು ರಿಪೋರ್ಟ್ ಅನ್ನು ಕೊಡ್ಲಾರ್ದ, ಯಾವ್ದೇ ಒಂದು ಗರ್ಭಿಣಿ ಅಂತಾನು ಕೂಡ ನೋಡ್ದೇನೆ ನಾವು ಹೋರಾಟ ಮಾಡಾಕ ಬೀದಿಗೆ ಇಳಿಬೇಕಾಗತ್ತ. ನನ್ನ ಹೆಸರು ಸೈನಾಜ್ ಅಂತ.